ನಮಸ್ಕಾರ ಎಲ್ರಿಗೂ. ಟ್ವಿನ್ಸ್‌ಗೆ ಪಾಲಕ್ ಚಪಾತಿ ಮಾಡೋಣ ಅಂತ ಪ್ರಿಪರೇಷನ್ ಮಾಡ್ಕೊಳ್ತಿದ್ದೆ ಬೆಳಿಗ್ಗೆ ಟಿಫನ್‌ಗೆ. ನಮ್ಮ ಮಕ್ಳು ಚಪಾತಿ ಮಾಡಿದಾಗ ಪಲ್ಯ ಈ ತರ ಎಲ್ಲ ತಿನ್ನಲ್ಲ. ರೈಸ್ ತಿನ್ಸೋವಾಗ ನಾನು ವೆಜ್ಜಸ್‌ನ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಅವ್ರಿಗೆ ಕಾಣಿಸ್ದೆ ತಿನ್ಸ್ಬಿಡ್ತೀನಿ. ಬಟ್ ಚಪಾತಿ, ದೋಸೆ ಈ ತರ ಐಟಮ್ಸ್ ಅಲ್ಲಿ ಅವ್ರಿಗೆ ಕಾಣಿಸ್ದೆ ಒಂದು ತಿನ್ಸ್ಬೇಕು, ಅವ್ರಿಗೆ ಹೆಲ್ತಿಯಾಗಿ ಹೋಗ್ಬೇಕಂದ್ರೆ ನಾನು ರುಬ್ಬಿ ಆ ಚಪಾತಿ ಒಳಗೆ ಮಿಕ್ಸ್ ಮಾಡ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಪಾಲಕ್‌ನ ಪಾಲಕ್‌ಗೆ ಹಾಕ್ಬಿಡ್ತೀನಿ. ಇಲ್ಲಂತಂದ್ರೆ ಕ್ಯಾರೆಟ್‌ನ ರುಬ್ಬಿ ಹಾಕ್ಬಿಡ್ತೀನಿ ಆ ತರ. ಸೊ ದಟ್ ಅವ್ರಿಗೆ ಹೆಲ್ತಿನೂ ಇರುತ್ತೆ, ಅವ್ರು ಬರೀ ಚಪಾತಿ ತಿನ್ನಂಗೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ಪಾಲಕ್ ಚಪಾತಿ ನಿಜವಾಗ್ಲೂ ಸೂಪರ್ ಆಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ತುಂಬಾ ಜನ ಗೊತ್ತಿರುತ್ತೆ, ಟ್ರೈ ಮಾಡಿ. ಮಕ್ಕಳೆಲ್ಲ ವೆಜ್ಜಿಸ್ ತಿಂದೇ ಇರುವಾಗ ನೀವು ಯಾವ ತರ ಟ್ರಿಕ್ ಯೂಸ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ದಟ್ ನನಗೂ ಹೆಲ್ಪ್ಫುಲ್ ಇರುತ್ತೆ. ನನ್ನಿಂದ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಒಂದು ಲೈಕ್ ಮಾಡ್ಬಿಡಿ. ಅದೇ ರೀತಿ ಚಪಾತಿ ಎಲ್ಲ ಮಾಡ್ಮೇಲೆ ಅವ್ರಿಗೆ ಫೇವ್ರೇಟ್ ಕಾಂಬಿನೇಷನ್ ಚಪಾತಿಗೆ ಅಂದ್ರೆ ಅವ್ರಿಗೆ ಮೊಸರು ಮತ್ತೆ ಸಕ್ಕರೆ ಇಲ್ಲಾಂದ್ರೆ ಹನಿ. ನಾನ್ ಜಾಸ್ತಿ ಪ್ರಿಫರ್ ಮಾಡೋದು ಹನಿ ಕೊಡೋದೇ ನಾನು ಪ್ರಿಫರ್ ಮಾಡೋದು. ಸ್ಕೂಲ್ ಬಿಟ್ಟು ಬಂದು ನಾವು ಟಿಫನ್ ಮುಗಿಸ್ಕೊಂಡ್ವಿ, ಮತ್ತೆ ಮನೆ ಕೆಲಸ ಮಾಡೋದಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮತ್ತೆ ಈ ಹ್ಯಾಪಿ ಫ್ಯಾಮಿಲಿ ಸೀರೀಸ್ ನ ನಿಜ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಚಿಕ್ಕ ಪುಟ್ಟ ನಮ್ಮ ಫ್ಯಾಮಿಲಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಫಾಲೋ ಮಾಡ್ಕೊಳ್ಳಿ.